The sum of the fifth and ninth term of an arithmetic progression is 40. Sum of fifth and ninth separate ಕೊಟ್ಟಿದ್ದಾರೆ. ಸೊ sum of fifth ಅಂತ ಹೇಳಿದ್ರೆ a5 plus ninth ಅಂತ ಹೇಳಿದ್ರೆ a9 is equals to how much? That is 40 is equals to 40. ಸೊ ಇಲ್ಲಿ ಜನರಲ್ ಫಾರ್ಮ್ ಬರ್ಕೊಳ್ಳೋಣ. a5 ಜನರಲ್ ಫಾರ್ಮ್ ಏನು? a plus 4d plus a9 ಜನರಲ್ ಫಾರ್ಮ್ is a plus 8d is equals to 40. ಸೊ ಇವಾಗ a plus a ಏನಾಗುತ್ತೆ? 2a plus 4d plus 8d ಎಷ್ಟಾಗುತ್ತೆ? 12d is equals to 40 ಆಗುತ್ತೆ. ಸೊ ಇವಾಗ 2 ಮತ್ತು 12 ಅಲ್ಲಿ ವಿ ಕ್ಯಾನ್ ಟೇಕ್ 2 ಆಸ್ ಕಾಮನ್. ಅವಾಗೆಲ್ಲ ಎಷ್ಟು ಉಳಿಯುತ್ತೆ? a ಪ್ಲಸ್ 12 ಅಲ್ಲಿ 2 ಕಾಮನ್ ತೆಗೆದ್ರೆ 2 6 12 ಅಲ್ವಾ. ಸೊ ಇದಕ್ಕೆ 6d is equals to 40. ಅಗೇನ್ ಈ 2ನ ಈ ಕಡೆ ಶಿಫ್ಟ್ ಮಾಡ್ಕೊಂಡು ಅವಾಗ ಏನಾಗುತ್ತೆ? a plus 6d is equals to 40. ಇಲ್ಲಿ ಇಂಟು 2 ಇರೋದು ಈ ಕಡೆ ಬಂದರೆ ಏನಾಗುತ್ತೆ? ಡಿವೈಡೆಡ್ ಬೈ 2. ಸೊ 2 1s 2 2s 4 2 0 ಗೆ 0. ಸೊ a plus 6d is equals to 20. Call this as equation number 1. And then second condition ಏನಿದೆ? Second statement. And the sum of 8th and 14th term is 64. Sum of 8th ಅಂದರೆ a8 plus 14th term ಅಂದರೆ a14 is equals to 64. That is the second statement. Then so ಇಲ್ಲೂ ಕೂಡ ಸಿಂಪ್ಲಿಫೈ ಹಾಗೆ ಮಾಡ್ಕೊಳ್ಳೋಣ. a8 ಅಂತ ಹೇಳಿದ್ರೆ we can write it as a plus 7d plus a14 ಅಂತ ಹೇಳಿದ್ರೆ a plus 13d is equals to 64. ಸೊ ಇಲ್ಲಿ a plus a ಎಷ್ಟಾಗುತ್ತೆ ನಮಗೆ? 2a plus 13 plus 7 ಎಷ್ಟಾಗುತ್ತೆ? 20d is equals to 64. ಅಗೇನ್ ಇಲ್ಲಿ 22 ಇದೆ 20 ಇದೆ. ಸೊ ವಿ ಕ್ಯಾನ್ ಟೇಕ್ 2 as ಕಾಮನ್. ಇಲ್ಲಿ ಏನು ಉಳಿಯುತ್ತೆ? a plus 2 10s 20. ಸೊ 10d is equals to 64. ಸೊ ಇಲ್ಲಿ a ಪ್ಲಸ್ 10dನ ಹಾಗೆ ಉಳಿಸ್ಕೊಳ್ಳೋಣ. ಇಸ್ ಈಕ್ವಲ್ಸ್ ಟು 64. 2 ಇಂಟು ಈ ಕಡೆ ಬಂದರೆ ಏನಾಗುತ್ತೆ? ಡಿವೈಡೆಡ್ ಬೈ 2. ಸೊ 2 3s 6 2 2s 4. ದಟ್ ಈಸ್ a ಪ್ಲಸ್ 10d is equals to 32. Call this as equation number 2. ಸೊ ಇವಾಗ equation 1 and equation 2 ಎರಡೂ ನಮಗೆ ಲೀನಿಯರ್ ಈಕ್ವೇಷನ್ ಫಾರ್ಮಲ್ಲಿ ಇದೆ. ಸೊ equation 1 ಮೈನಸ್ equation 2 ಮಾಡೋಣ. ಸೊ ಇಲ್ಲಿ equation 1 ಏನಿದೆ ನಮಗೆ? a ಪ್ಲಸ್ 6d is equals to 20 and equation 2 ಏನಿದೆ? a ಪ್ಲಸ್ 10d is equals to 32. ಸೊ ಇಲ್ಲಿ ನಾವು ಸಬ್ಟ್ರಾಕ್ಷನ್ ಮಾಡ್ತಿರೋದ್ರಿಂದ ಸೆಕೆಂಡ್ ಈಕ್ವೇಷನ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಸೆಕೆಂಡ್ ಈಕ್ವೇಷನ್ ಸೈನ್ಸ್ ಚೇಂಜ್ ಆಗುತ್ತೆ. ಸೊ ಇದು ಪ್ಲಸ್ ಇದು ಮೈನಸ್, ಇದು ಕೂಡ ಮೈನಸ್ ಆ್ಯಂಡ್ ದಿಸ್ ಇಸ್ ಆಲ್ಸೋ ಮೈನಸ್. ಸೊ ಪ್ಲಸ್ ಎ ಮೈನಸ್ ಎ ಗೆಟ್ ಕ್ಯಾನ್ಸಲ್. ಪ್ಲಸ್ 6d ಮೈನಸ್ 10d ಅಂತ ಹೇಳಿದ್ರೆ 10ನಲ್ಲಿ 6 ಹೋದರೆ 4d ಆಸ್ ಇಟ್ ಈಸ್. ಹಿಯರ್ ಬಿಗ್ ನಂಬರ್ ಈಸ್ 10 ಮುಂದೆ ಸೈನ್ ಏನಿದೆ ನಮಗೆ? ಮೈನಸ್. ಸೊ ಮೈನಸ್ 4d ಇಸ್ ಈಕ್ವಲ್ಸ್ ಟು 32 ಮತ್ತು 20. ಸೊ ಪ್ಲಸ್ 20 ಮೈನಸ್ 32 ಅಂದರೆ 32 ಅಲ್ಲಿ 20 ಹೋದರೆ ಎಷ್ಟಾಗುತ್ತೆ ನಮಗೆ? 12. ಸೊ ಹಿಯರ್ ಬಿಗ್ ನಂಬರ್ ಇಸ್ 32 ಮುಂದೆ ಸೈನ್ ಇದೆ ಮೈನಸ್. ಸೊ ಹಿಯರ್ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್. ನಮಗೆ ಡಿ ಎಷ್ಟೇ ಬೇಕು? ಸೊ ಡಿ ಇಸ್ ಈಕ್ವಲ್ಸ್ ಟು 12. ಇಲ್ಲಿ 4 ಇಂಟು ಈ ಕಡೆ ಬಂದರೆ ಏನಾಗುತ್ತೆ? 4 ಡಿವೈಡೆಡ್ ಬೈ. ಸೊ 4 1s 4 3s ಡಿ ಇಸ್ ಈಕ್ವಲ್ಸ್ ಟು 3. ಕಾಮನ್ ಡಿಫ್ರೆನ್ಸ್ ಈಸ್ 3. ಸೊ ಇವಾಗ ಎನ ಫೈಂಡ್ ಔಟ್ ಮಾಡಬೇಕು. ಎ ಫೈಂಡ್ ಔಟ್ ಮಾಡಲಿಕ್ಕೆ ಯು ಕ್ಯಾನ್ ಯೂಸ್ ಎನಿ ಈಕ್ವೇಷನ್. ನಾನು ಈಕ್ವೇಷನ್ 1 ಯೂಸ್ ಮಾಡ್ತೀನಿ. ಸೊ ಈಕ್ವೇಷನ್ 1 ಇಂಪ್ಲಸ್ ಈಕ್ವೇಷನ್ 1 ಏನಿದೆ ನಮಗೆ? a ಪ್ಲಸ್ 6d ಇಸ್ ಈಕ್ವಲ್ಸ್ ಟು 20. ಸೊ ಡಿ ಇರೋ ಹತ್ರ 3ನ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಏನಾಗುತ್ತೆ? a ಪ್ಲಸ್ 6 ಇಂಟು ಡಿ ಇಸ್ 3 ಇಸ್ ಈಕ್ವಲ್ಸ್ ಟು 20. ಸೊ a ಪ್ಲಸ್ 6 3s 18 ಇಸ್ ಈಕ್ವಲ್ಸ್ ಟು 20. ಸೊ a ಪ್ಲಸ್ 18 ಈ ಕಡೆ ಬಂದರೆ ಏನಾಗುತ್ತೆ? ಮೈನಸ್ 18. ಸೊ 20 ಮೈನಸ್ 18 ಇಸ್ ಈಕ್ವಲ್ಸ್ ಟು 2. ಸೊ ಫಸ್ಟ್ ಟರ್ಮ್ ಆಫ್ ದ AP is 2. What we have to find? We have to find the sum of ಫಸ್ಟ್ 20 ಟರ್ಮ್ಸ್. ಅಂದರೆ ನಾವು S20ನ ಫೈಂಡ್ ಔಟ್ ಮಾಡಬೇಕು. ವಿ ಹ್ಯಾವ್ ಟು ಫೈಂಡ್ S20. ದಟ್ ಮೀನ್ಸ್ n ವಿಲ್ ಬಿಕಮ್ 20. ಸೊ ಬೈ ಯೂಸಿಂಗ್ SN ಫಾರ್ಮುಲಾ ವಿಲ್ ಫೈಂಡ್ S20. ಸೊ SN ಫಾರ್ಮುಲಾ ಏನಿದೆ? SN ಇಸ್ ಈಕ್ವಲ್ಸ್ ಟು n ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ ಇಲ್ಲಿ SN ಅಂತ ಹೇಳಿದ್ರೆ 20 ಇಸ್ ಈಕ್ವಲ್ಸ್ ಟು n ಅಂತ ಹೇಳಿದ್ರೆ 20 ಡಿವೈಡೆಡ್ ಬೈ 2 ಇಂಟು a ಈಸ್ 2 ಪ್ಲಸ್ n ಅಂತ ಹೇಳಿದ್ರೆ 20 ಮೈನಸ್ 1 ಇಂಟು ಡಿ ಈಸ್ ಕಾಮನ್ ಡಿಫ್ರೆನ್ಸ್ ಎಷ್ಟು ಬಂದಿದೆ ನಮಗೆ? 3. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ಇಂಟು 3 ಬ್ರ್ಯಾಕೆಟ್ ಕ್ಲೋಸ್. ಇವಾಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 2 1s 2 10s ಇಲ್ಲಿ 10 ಉಳಿತು ಇಂಟು 2 ಇಂಟು 2 4 2 2s 4 ಪ್ಲಸ್ 20 ಮೈನಸ್ 1 ಈಸ್ 19 ಇಂಟು 3. ಸೊ ಇವಾಗ ಅಗೇನ್ 10 ಆ್ಯಸ್ ಇಟ್ ಈಸ್ 4 ಪ್ಲಸ್ 19 3s 57. ಸೊ ವಿಚ್ ಈಸ್ ಈಕ್ವಲ್ಸ್ ಟು 10 ಇಂಟು 4 ಪ್ಲಸ್ 57 ಅಂತ ಹೇಳಿದ್ರೆ 61. ಸೊ 61 ಇಂಟು 10 ಅಂತ ಹೇಳಿದ್ರೆ 61 1s 61 0ಗೆ 0 ಇಡ್ತೀವಿ 610. ಸೊ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಆಫ್ ದಿಸ್ AP is 610. ಸೊ